ಮಾನವ ಕುಲವೇ ತಲೆ ತಗ್ಗಿಸುವ ಸ್ಟೋರಿ. ಯಾವ ತಾಯಿಗೂ ಇಂಥ ಮಗ ಸಿಗಬಾರದು ಅನ್ನೋ ಕತೆ. ಹೆತ್ತ ತಾಯಿಯನ್ನ ನರಳಾಡುವಂತೆ ಮಾಡಿದ ಮಗ. ಇದು ಮನುಕುಲವೇ ತಲೆ ತಗ್ಗಿಸುವಂತಹ ಸ್ಟೋರಿ. ಯಾವ ತಾಯಿಗೂ ಇಂಥ ಮಗ ಸಿಗಬಾರದು ಅನ್ನುವಂತಹ ಕಥೆ. ಹೆತ್ತ ತಾಯಿಯನ್ನ ನರಳಾಡುವಂತೆ ಮಾಡಿದ ಮಗ. 9 ತಿಂಗಳು ಹೆತ್ತು ಹೊತ್ತು ಸಾಕಿದ ತಾಯಿಗೆ ಯಾಕೆ ಈ ಶಿಕ್ಷೆ? ತಾಯಿಯೇ ದೇವ್ರು ಅಂತಾರೆ, ಆದ್ರೆ ಈ ಮಗ ಮಾಡಿದ್ದೇನು ಗೊತ್ತಾ? ತಾಯಿಯೇ ದೇವ್ರು ಅಂತ ಹೇಳ್ತಾರೆ, ಆದ್ರೆ ಇಲ್ಲೊಬ್ಬ ಮಗ ಮಾಡಿರುವಂತಹ ಕೆಲಸಕ್ಕೆ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಯಾವ ತಾಯಿಗೆ ಇಂತಹ ಶಿಕ್ಷೆಯೂ ಕೂಡ ದೇವ್ರು ಕೊಡಬಾರ್ದು. ಯಾಕಂತಂದ್ರೆ ವಿಚಾರ ಇಷ್ಟೇ, ಅವನು ಮಾಡಿರುವಂತಹ ಕೆಲಸ ಮಾನವ ಕುಲವೇ ತಲೆ ತಗ್ಗಿಸುವಂತಹ ಕೆಲಸ. ಹೆತ್ತು ಹೊತ್ತು 9 ತಿಂಗಳು ಸಾಕಿ ಸಲಹೆ ಮಾಡಿದ್ದಂತಹ ತಾಯಿಗೆ ಆತ ಮಾಡಿದ್ದೇನು ಗೊತ್ತಾ? ಕುಂಭಮೇಳಕ್ಕೆ ಹೋಗೋದಕ್ಕೆ ತಾಯಿಯನ್ನ ಬಂಧಿಸಿದಂತಹ ಮಗ. ಅನಾರೋಗ್ಯದಿಂದ ಬಳಲುತ್ತಿದ್ದ ತಾಯಿಯನ್ನ ಕೂಡಿ ಹಾಕಿದ ಮಗ. ತಿನ್ನಲು ಅನ್ನ ಇರದೆ ನರಳಾಡಿ ಅರ್ಚಾಡಿರುವಂತಹ ತಾಯಿ. ವೃದ್ಧೆಯ ನರಳಾಟಕ್ಕೆ ಪಕ್ಕದ ಮನೆಯವರು ಪೊಲೀಸರಿಗೆ ಕರೆ. ಪೊಲೀಸರು ವೃದ್ಧೆಯ ಮಗಳಿಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ಮಗಳು ಬಂದು ಬೀಗ ಒಡೆದು ತಾಯಿಯ ರಕ್ಷಣೆ ಮಾಡಿದ್ದಾಳೆ. ಸಂಜು ದೇವಿ ಎನ್ನುವಂತಹ ವೃದ್ಧೆಯನ್ನ ಕೂಡಿ ಹಾಕಿದ ಮಗ ಅಖಿಲೇಶ್ ಪ್ರಜಾಪತಿ ಎಂಬುವವನಿಂದ ಈ ಒಂದು ಕೃತ್ಯ ಆಗಿದೆ. ತಾಯಿಯನ್ನ ಕೂಡಿ ಹಾಕಿ ಅಮಾನವೀಯವಾಗಿ ನಡೆದುಕೊಂಡಂತಹ ಮಗ. ತಾಯಿಯನ್ನ ಕೂಡಿ ಹಾಕಿ ಪುಣ್ಯ ಸ್ಥಾನಕ್ಕೆ ಹೋದಂತಹ ಮಗ. 3 ದಿನಗಳ ಕಾಲ ಅನ್ನ ನೀರು ಇಲ್ಲದೆ ನರಳಾಡಿದ ತಾಯಿ. ಜಾರ್ಖಂಡ್ನ ರಾಮ್ಗಢದಲ್ಲಿ ಈ ಒಂದು ಘಟನೆ ನಡೆದಿದೆ. ನಾನು ಮೊನ್ನೆ ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ದೆ. ಏನು ಅಂತಂದ್ರೆ, ಪ್ರಯಾಗ್ರಾಜ್ಗೆ ಹೋಗಿ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳೋಕ್ಕಿಂತ ಮುಂಚೆ ತಮ್ಮ ಮನೇಲಿ 4 ಹಸ ಸಾಕಿ ಅದಕ್ಕಿಂತ ಜಾಸ್ತಿ ಪುಣ್ಯ ಬರುತ್ತೆ ಅಂತ ಹೇಳಿದ್ದೆ. ಈ ಭೂಪ ಏನ್ ಮಾಡಿದ್ದಾನೆ ಅಂತಂದ್ರೆ, ಮಾನವ ಕುಲವೇ ತಲೆ ತಗ್ಗಿಸುವಂತಹ ಕೆಲಸವನ್ನ ಮಾಡಿದ್ದಾನೆ. ಪುಣ್ಯ ಬೇಕು ಅಂತಂದ್ರೆ ಮೊದಲು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಆಗ ನಿಮಗ್ ಪುಣ್ಯ ಪ್ರಾಪ್ತಿ ಆಗುತ್ತೆ. ಅದ ಬಿಟ್ಬಿಟ್ಟು ಪುಣ್ಯ ಸ್ನಾನ ಮಾಡೋಕೆ ಪ್ರಯಾಗ್ರಾಜ್ಗೆ ಹೋಗ್ಬಿಟ್ರೆ ಇಲ್ಲಿ ತಾಯಿಯ ಶಾಪ ನಿಮ್ಮನ್ನ ಸುಮ್ಮನೆ ಬಿಡುತ್ತಾ? ಆ ವೃದ್ಧೆಯನ್ನ ಕೈ ಕಾಲು ಕಟ್ಟಿ ಹಾಕಿ ಕೂಡ ಹಾಕಿ 3 ದಿನ ನರಕ ಯಾತನೆಯನ್ನ ಕೊಟ್ಟಿದೀಯಲ್ಲಪ್ಪ, ನಿನಗ್ ಪುಣ್ಯ ದೊರೆಯುತ್ತಾ? ಪ್ರಯಾಗ್ರಾಜ್ಗೆ ಏನಕ್ಕೆ ಹೋಗ್ಬೇಕು? ಜಾಲಿ ಟ್ರಿಪ್ಗೆ ಹೋಗ್ಬೇಕಾ ಫ್ರೆಂಡ್ಸ್ ಜೊತೆ? ಎಲ್ಲಾ ಫ್ರೆಂಡ್ಸು ಹೋಗ್ತಿದ್ದಾರೆ, ನಾನು ಪ್ರಯಾಗ್ರಾಜ್ಗೆ ಹೋಗ್ಬೇಕು ಅಲ್ಲ. ಪುಣ್ಯ ಸ್ನಾನವನ್ನ ಮಾಡಿ ಪುಣ್ಯ ಪ್ರಾಪ್ತಿ ಆಗೋಕೆ ಪ್ರಯಾಗ್ರಾಜ್ಗೆ ಹೋಗ್ಬೇಕು, ಮಹಾಕುಂಭ ಮೇಳದಲ್ಲಿ ಭಾಗವಹಿಸಬೇಕು. ಅದನ್ನು ಬಿಟ್ಟು ಎಲ್ಲರೂ ಹೋಗ್ತಿದ್ದಾರೆ ನಾನು ಹೋಗ್ತೀನಿ ಇಲ್ಲ. ಈ ತರ ಕೆಲಸ ತಾಯಿಯನ್ನ ನರಳಾಡುವಂತೆ ಮನೆಯಲ್ಲಿ ಕಟ್ಟಾಕಿ ಇಟ್ಟಿದ್ದೀರಾ ಅಂತಂದ್ರೆ, ಯಾರ್ಯಾರೋ ಮಹಿಳೆಯರು ಮಕ್ಕಳು ಸಾವನ್ನಪ್ಪಿದ್ದಾರೆ, ಅದ್ರಲ್ಲಿ ನೀವು ಸೇರ್ಕೊಂಡ್ರೆ ಹೆಂಗೆ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂತಂದ್ರೆ ಅಮ್ಮನ್ನೇ ನೀನು ಬಂಧನದಲ್ಲಿ ಇರಿಸ್ತೀಯ ಅಂತಂದ್ರೆ, ಅಥವಾ ಕೈ ಕಾಲು ಕಟ್ಟಿ ಹೋಗ್ತೀಯ ಅಂತಂದ್ರೆ ಯಾವ ರೀತಿ ಇದು ಪುಣ್ಯ ಪ್ರಾಪ್ತಿ ಆಗುತ್ತೆ? ಅಲ್ಲಿ ಹೋದ್ರೆ ಜಾಲಿ ಟ್ರಿಪ್ಗೆ ಹೋಗಿದ್ದಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಸಂಜು ದೇವಿ ಎನ್ನುವಂತಹ ವೃದ್ಧೆಯನ್ನ ಈತ ಮಗ ಕೂಡಿ ಹಾಕಿದ್ದ. ಆಕೆ ನರಳಾಡ್ತಾ ಇದ್ಲು ಅನ್ನ ನೀರು ಇಲ್ಲದೆ ಹಸ್ಕೊಂಡು. ಆಗ ಪಕ್ಕದ ಮನೆಯವರು ಪೊಲೀಸರಿಗೆ ಕರೆ ಮಾಡಿದ್ದಾರೆ, ನರಳಾಡ್ತಾ ಇದ್ದಾರೆ ಅಂತ. ಪೊಲೀಸರು ಮಗಳನ್ನ ಕರೆಸಿ ಬೀಗವನ್ನ ಒಡೆದು ತಾಯಿಯನ್ನ ರಕ್ಷಣೆ ಮಾಡಿದ್ದಾರೆ. ಗಂಡು ಬೇಕು ಗಂಡು ಬೇಕು ಗಂಡು ಬೇಕು ಅಂತ ಹೇಳ್ತಿರಲ್ಲ, ಹೆಣ್ಣು ಮಕ್ಕಳು ಹೇಗೆ ರಕ್ಷಣೆ ಮಾಡೋಕೆ ಬರ್ತಾರೆ ನೋಡಿ. ಗಂಡು ಮಕ್ಕಳು ಮಾಡಿರುವಂತಹ ಕೆಲಸವನ್ನ ಹೆಣ್ಣು ಬಂದು ತನ್ನ ತಾಯಿಯನ್ನ ರಕ್ಷಣೆ ಮಾಡಿ ಮನೆಗೆ ಕರೆದುಕೊಂಡು ಹೋಗಿದ್ದಾಳೆ. ಅಖಿಲೇಶ್ ಪ್ರಜಾಪತಿ ಎನ್ನುವಂತಹ ಭೂಪ ಮಾಡಿರುವಂತಹ ಕೃತ್ಯ ಇದು. ತಾಯಿಯನ್ನ ಕೂಡಿ ಹಾಕಿ ಅವಮಾನವಾಗಿ ಕಂಡು ತಾನು ಪುಣ್ಯ ತಗೋಬೇಕು ಅಂತ ಹೇಳ್ಬಿಟ್ಟು ಪ್ರಯಾಗ್ರಾಜ್ಗೆ ಹೋಗೋದು. ತಂದೆ ತಾಯಿಯನ್ನ
ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟು ಅವರಿಂದ ಪುಣ್ಯ ಪ್ರಾಪ್ತಿ ಮಾಡಿಸ್ಕೊಳ್ಳೋದು ಬಿಟ್ಬಿಟ್ಟು ತಂದೆ ತಾಯಿನೇ ದೇವ್ರು ಅದನ್ನ ಬಿಟ್ಬಿಟ್ಟು ಯಾವ ದೇವ್ರು ನೋಡಕ್ ಹೋದ್ರಿ 3 ದಿನಗಳ ಕಾಲ ಆಕೆ ಅನ್ನ ನೀರು ಇಲ್ಲದೆ ನರಳಾಡಿ ಹೋಗಿದ್ದಾಳೆ. ಜಾರ್ಖಂಡ್ನ ರಾಮಗಢದಲ್ಲಿ ಈ ಒಂದು ಘಟನೆ ನಡೆದಿದೆ. ವಿಚಾರ ಇಷ್ಟೇ, ದಯವಿಟ್ಟು ಯಾರೇ ಆಗಿರಬಹುದು, ಇದು ಒಂದು ಫ್ರೀಡಮ್ ಟಿವಿಯ ಕಳಕಳಿ. ಪ್ರಯಾಗ್ರಾಜ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಯದ್ವಾ ತದ್ವಾ ಹೋಗ್ಬಿಡೋದಲ್ಲ. ತಂದೆ ತಾಯಿಯನ್ನ ನೋಡ್ಕೊಂಡ್ರೆ ಅದ್ರ ದುಪ್ಪಟ್ಟು ಪುಣ್ಯ ನಿಮ್ಗೆ ಬರುತ್ತೆ. ದುಪ್ಪಟ್ಟಲ್ಲ, ಅಪ್ಪಟ್ಟು ಪುಣ್ಯ ಬರುತ್ತೆ ನಿಮಗೆ. ಅದು ಬಿಟ್ಬಿಟ್ಟು ಅಲ್ಲಿ ಗಂಗಾ ಜಲದಲ್ಲಿ ಹೋಗಿ ಸ್ನಾನ ಮಾಡ್ತೀನಿ. ಮೊದಲು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.